ಅದು ಅನುಚಾನಾಗಿ ನಮಗೆ ಇವತ್ತು ಆತ್ಮಾನಂದ ಸರಸ್ವತಿ, ನಾರಾಯಣಾನಂದ ಸರಸ್ವತಿ, ಆರುಣ ಭಾರತಿಯವರ ಮೂಲಕ ಸಿಗ್ತಾ ಇರುತ್ತೆ. ನಮಗೆ ಗುರುಸಕ್ಕೆ ಕಣ್ಣಿರ್ಬೇಕಷ್ಟೇ. ಸಂಸಾರಿ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಸ್ವಾಮಿ ಬರಬಹುದು ನಿನ್ನೆಡೆಗೆ ಕೃಪೆ ನೀಡಿ, ಮಹಿಮೆ ಕಾಂಬಾಳೆ ನಿನಗೆ ಸಂಸ್ಕಾರವಿರಬೇಕು. ಪರಿಪರಿಯ ವೇಷದಲ್ಲಿ ಪರದೈವ ಕಣ್ಮುಂದೆ ಚಲಿಸುತ್ತಿದೆ, ಅದರ ಗುರುತನರಿಯದೆ ನರನು ತನ್ನಂತೆ ಅದೊಂದು ಪ್ರಾಣಿ ಅಂತ ಅನಿಸಿ ಅಂತ ಇದು ಮಾಡಿಕೊಂಡು ಕೈ ಬಿಟ್ಬಿಡ್ತಾನೆ. ಹಾಗಾಗಿ ಅರಿಯುವ ಜಾಣ್ಮೆ ಬೇಕು, ನೋಡುವ ಕಣ್ಣಿರಬೇಕು. ಅದೆಲ್ಲಿಂದ ಸಿಗುತ್ತಪ್ಪ ಅಂತಂದರೆ ಗುರುಗಳ ಒಂದು ಸನ್ನಿಧಿಯಲ್ಲಿ, ಅವರ ಒಂದು ಕ್ರಮಬದ್ಧವಾದ ಶಿಕ್ಷಣದಲ್ಲಿ ಯಾರು ಅನುಷ್ಠಾನ ಮಾಡಿರ್ತಾರೆ ಅವರಿಗೆ ಅದು ಕಾಣುತ್ತೆ. ನಾವು ದಿನ ಹೇಳ್ತಾನೆ ಇರ್ತೀವಿ ಏನಪ್ಪ ಅಂತಂದ್ರೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ. ಅದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಎಳ್ಳು ಕೊನೆಯೋ ಮುಳ್ಳು ಮನೆಯೋ ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲೂ ಪರಮಾತ್ಮ ಇದ್ದಾನೆ ಅಂತಂದ್ರೆ ಅವಾಗ ಇಲ್ಲಿರ್ಬೇಕಲ್ಲ. ಅದನ್ನ ಈ ಕಣ್ಣಿಂದ ನೋಡಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅದನ್ನ ನೋಡ್ಬೇಕು ಅಂತಂದ್ರೆ ನಾವು ಗುರುಗಳ ಕಡೆಯಿಂದ ದೀಕ್ಷೆಯನ್ನು ತಗೊಂಡು ಅನುಷ್ಠಾನ ಮಾಡಿ ಅದನ್ನು ನೋಡುವಂಥ ಜ್ಞಾನ ಚಕ್ಷುವನ್ನು ಗಳಿಸ್ಕೊಂಡಾಗ ಮಾತ್ರ ಆ ಒಂದು ಅರಿಯುವಿಕೆಯನ್ನು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ನಮ್ಮನ್ನು ನಿತ್ಯ ಅನುಷ್ಠಾನ ಮಾಡ್ತಾ ನಮ್ಮನ್ನು ಉತ್ತಮಪಡಿಸ್ಕೊಳ್ತಾ ಇದ್ದಾಗ ಮಾತ್ರ ಆ ಒಂದು ಪ್ರಪಂಚ ಶಕ್ತಿ, ಪರಮಾತ್ಮ ಶಕ್ತಿ ನಮ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಯಾವ ಒಂದು ಶಂಕರಾಚಾರ್ಯ ಆಗಲಿ, ವಿವೇಕಾನಂದ ಆಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ರಮಣ ಮಹರ್ಷಿಗಳಾಗಲಿ, ನಮ್ಮ ಅಮೃತಾನಂದಮಯ್ಯ ಆಗಲಿ, ಪ್ರಕೃತಿನೇ ಯಾವಾಗ ಬೇಕೋ ಅವಾಗ ರೆಡಿ ಮಾಡ್ಕೊಂಡ್ಬಿಡುತ್ತೆ. ಅವರಲ್ಲಿ ತನ್ನ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ ಆ ಶಕ್ತಿಯನ್ನು ನಾವು ಗಳಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು ಬೇಕಲ್ಲ. ಭಗವದ್ಗೀತೆ ದ್ವಾಪರ ಯುಗದಲ್ಲಿ ಬಂತು, ತ್ರೇತಾಯುಗದಲ್ಲಿ ಭಗವದ್ಗೀತೆ ಇರಲಿಲ್ಲ, ಹೌದಾ ಇಲ್ವಾ? ಹಾಗಾಗಿ ಅದಕ್ಕೊಂದೇನಿತ್ತು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾರ್ಥ ರಹಿತವಾದ ಜೀವನ, ಹೆಲ್ಪಿಂಗ್ ನೇಚರು, ಇವೆಲ್ಲನೂ ಅವನು ಅಳವಡಿಸ್ಕೊಂಡಾಗ ಮಾತ್ರ ಅವನಲ್ಲಿ ಒಂದು ದೈವಿ ಗುಣಗಳು ಅಂತಕ್ಕಂಥದ್ದು ಆವಾಹನೆ.